ಕಲಬುರಗಿಯ ಪ್ರೊಫೆಸರ್ ಪಿಎಸ್ ಚೌಧರಿ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಿರಿಯ ತರಬೇತಿ ಅಧಿಕಾರಿ ಮಹದೇವ್ ಅಟ್ಟೂರ್ರವರ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವು ನಗರದ ಆಳಂದ್ ರಿಂಗ್ ರಸ್ತೆಯ ವಿಸ್ತಾರ ಹೋಟೆಲ್ನಲ್ಲಿ ಸಂಭ್ರಮದಿಂದ ನೆರವೇರಿತು. ಆದರ್ಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ವಿಜಯಕುಮಾರ್ ಡಿ ಕಲ್ಯಾಣ್ಕರ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಕಲಬುರಗಿ ಮಹಾಪೌರರಾದ ವರ್ಷಾ ಜಾನೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಸಪಾ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೆಗಿಲ್ತಿಪ್ಪಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡು ನಿವೃತ್ತ ಅಧಿಕಾರಿಗೆ ಸುಖಕರ ನಿವೃತ್ತ ಜೀವನದ ಶುಭ ಹಾರೈಸಿದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತು ನಾನೊಬ್ಬ ಅಟ್ಟೂರ್ ಸರ್ ಅಡ್ವೊಕೇಟಾಗಿ ಬರದೆ ಅಟ್ಟೂರ್ ಸರ್ನ ಅಡ್ವೊಕೇಟಾಗಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಯಾಕಂತಂದರೆ ನಮ್ಮವರ ಒಂದು ಸಂಬಂಧ ಅಂತಂದರೆ ಸುಮಾರು 2018ರಿಂದ ಇರ್ಬೋದು ವೈಯಕ್ತಿಕವಾಗಿರ್ತಕ್ಕಂಥ ಸಂಬಂಧ. ಅದಕ್ಕಿಂತ ಮುಂಚೆ ಕೂಡ ಅಟ್ಟೂರ್ ಸರ್ ಅನ್ನೋ ಸ್ಟೂಡೆಂಟ್ಸ್ ಏನು ಇದ್ದಾರೆ ಹಳೆಯ ವಿದ್ಯಾರ್ಥಿಗಳು ಅವರು ಪರಿಚಯ. ಸೊ ಆ ಒಂದು ಉದ್ದೇಶದಿಂದ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ವಯೋಸದಸ್ಯ ನಿವೃತ್ತಿ ಇವತ್ತು ಆಗ್ತಾ ಇದೆ. ಸೊ ಅವ್ರನ್ನ ಕಂಡು ನಾನು ಏನು ಹೇಳ್ಬೇಕಂತಂದರೆ ವಿಶೇಷವಾಗಿ ಗುರುಬ್ರಹ್ಮ ಅಂತ ಏನು ಹೇಳ್ತೀವಿ ನಾವು ಕರಿತೀವಿ. ಸೊ ಅವರು ಬರೀ ಗುರು ಆಗದೆ ಮಾರ್ಗದರ್ಶಕರಾಗಿ ಆದರ್ಶ ಸೊಸೈಟಿ ಅಲ್ಲದೆ ಕಲಬುರಗಿಯಲ್ಲಿ ಇರ್ತಕ್ಕಂಥ ಅನೇಕ ತಮ್ಮ 35 ವರ್ಷದ ಸುದೀರ್ಘ ಅವಧಿಯಲ್ಲಿ ಸಾವಿರಾರು ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ದೇಶದ ಬೇರೆ ಬೇರೆ ಒಂದು ಮೂಲೆಯಲ್ಲಿ ಏನು ಉದ್ಯೋಗ ಮಾಡ್ತಾ ಇದ್ದಾರೆ, ತಮ್ಮ ಮನೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾರ್ಗದರ್ಶಕರಾಗಿ ನಿಂತಿರ್ತಕ್ಕಂಥ ಮಹದೇವ್ ಪಾಟೀಲ್ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ರಿಟೈರ್ಮೆಂಟ್ ಆದ ನಂತರ ಜೀವನ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಅವರಿಗೆ ದೇವರ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಧನ್ಯವಾದಗಳು ಅರ್ಪಿಸಿ ನಾನು ಹೇಳಿ ಮಾತನಾಡ್ತೇನೆ. ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಹಿರಿಯರಿಗೂ, ಅಕ್ಕ ತಂಗಿಯರಿಗೂ ಹಾಗೂ ಅಟ್ಟೂರ್ ಸರ್ ಎಲ್ಲ ಪರಿವಾರ ವೃಂದಕ್ಕೂ ನಾನು ನಮಸ್ಕರಿಸುತ್ತಾ, ಈಗ ತಾನೇ ಭಾಳಷ್ಟು ಸಮಯ ಆಗಿದೆ, ಊಟ ಸಮಯ ಆಗಿದೆ. ಕೆಲವು ಕಾರಣದಿಂದ ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾಯಿತು, ಕ್ಷಮೆ ಇರಲಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊತಾ ಒಂದು ಮಾತು ನಾನು ಅವ್ರ ಬಗ್ಗೆ ಹೇಳಬೇಕಂದ್ರೆ, ಮನುಷ್ಯ ಯಾವ ರೀತಿ ಒಂದು ಜೀವನದಲ್ಲಿ ಅವರು ಯಾವಾಗೂ ನಾವು ಗೊತ್ತಾಗ ಅವರು ಹೇಳ್ತಾ ಇದ್ದಿದ್ರು, ಸರ್ ನಾನು ಬಂದಿದ್ದೇನೆ, ಅವ್ರು ನನಗೆ ಕಷ್ಟ ಕಾಲಗಳು ಭಾಳಷ್ಟು ಬಂದು ಅದನ್ನು ಎದುರಿಸುವ ಶಕ್ತಿ ಎಲ್ಲಾದರೂ ಸಿಕ್ಕಿದೆ ಅಂದರೆ ಅದು ಆದರ್ಶ ಶಿಕ್ಷಣ ಸಂಸ್ಥೆ ಅಂತ ಒಂದು ದೊಡ್ಡ ಚಪ್ಪಳಿ ಬರಲಿ ಆದರ್ಶ ಶಿಕ್ಷಣ ಸಂಸ್ಥೆಗೆ. ಯಾಕಂದರೆ ನಮ್ಮ ಡಾಕ್ಟರ್ ಸಾಹೇಬರು, ಕರ್ನಾಟಕ ಸಾಹೇಬರು ಎಷ್ಟೋ ಜನರಿಗೆ ನಿಂತು ಬೆಳೆಸ್ಬೋದು. ಅವರು ಸುದೈವ ಏನೋ ಗೊತ್ತಿಲ್ಲ, ಅವರು MLA ಆಗಬೇಕಾಗಿತ್ತು. ಮುಂದೆ ಬರುವಂಥ ದಿನದಲ್ಲಿ ಸರ್ಕಾರ ಅವರಿಗೆ ಒಂದು ಗೌರವ ಸ್ಥಾನ ನೀಡುತ್ತೆ ಅಂತ ನಮ್ಮ ಆಸೆ ಇದೆ. ಯಾಕಂದರೆ ನಮ್ಮಂಥವರಿಗೆಲ್ಲ ಅವರು ಬಂದು ಮುಂದೆ ನಿಂತು ಬಹಳಷ್ಟು ಕೆಲಸ ಮಾಡಿದರು. ನಮ್ಮ ವಿಜಯಕುಮಾರ್ ಅನ್ನೋರು ಅಧ್ಯಕ್ಷ ಆಗಬೇಕಂದ್ರೆ ಅವರ ಕಾಲದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ ಅಧ್ಯಕ್ಷಕ್ಕಿಂತ ಮುಂಚೆ. ಈ ರೀತಿ ಇಂಥ ಯುವ ಪ್ರತಿಭೆಗಳಿಗೆ ಬಹಳಷ್ಟು ನಿವೃತ್ತ ವೇದಿಕೆಗಳನ್ನು ನೀಡಿದ್ದಾರೆ. ಆದ ಕಾರಣ ಅವರಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ಸರ್ಕಾರವು ಅವರಿಗೊಂದು ಒಳ್ಳೆಯ ಒಂದು ಹುದ್ದೆ ಕೊಡಬೇಕಾಗಿ ನಾವು ಎಲ್ಲ ಪರವಾಗಿ ಅವರಿಗೆ ವಿನಂತಿಸುತ್ತೇವೆ. ಅದೇ ರೀತಿಯಾಗಿ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಡಾಕ್ಟರ್ ಸರ್ ಅವರು ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ನಮ್ದು ವೈಯಕ್ತಿಕ ಸಮಸ್ಯೆಗಳಿರಲಿ, ಯಾವುದೇ ಇರಲಿ, ಅವ್ರು ಯಾವ ರೀತಿ ಅಂದ್ರೆ ಒಂದು ಯೂನಿವರ್ಸಿಟಿ ಇದ್ದಂಗೆ, ಯಾವುದು ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಅವ್ರ ಹತ್ರ ಸಿಗ್ತಿತ್ತು. ಅವರು ಗೊತ್ತಿಲ್ಲ ಅಂತಿಲ್ಲ ಗುಲ್ಬರ್ಗಕ್ಕೆ, ಸರ್ ನಮಗೆ ಈ ರೀತಿ ಇದೆ ಅಂದ್ರೆ ಅವ್ರಿಗೆ ತಟ್ಟನೆ ಯಾರನಿಂದ ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರ ಬಳಿ ಎಲ್ಲ ಮಾಹಿತಿ ಇರ್ತಿತ್ತು. ಆ ರೀತಿ ಒಂದು ಡಿಕ್ಷನರಿ ಇದ್ದಂಗೆ ಅವರು. ಅಟ್ಟೂರು ಹೇಗ್ರಿ ನೋಡ್ರಿ ನಾವು ಪಾಸ್ ಆಗಿದ್ರಿ ಅಂದ್ರೆ ನಮ್ಮ ಚೌಧರಿ ಸರ್ ಹೇಳ್ತೀವಿ ಹೋಗುತ್ತೆ. ಅವಾಗ ಬಂದ್ಮೇಲೆ ನಮ್ಮ ದಕ್ಷ ಆಡಳಿತಗಾರ ಬಸವರಾಜ್ ಸರ್ ಅವರಿಗೆ ಹೇಳಿದ್ರು, ಹಿಂಗಪ್ಪ ಬಸವರಾಜ್ ಪಾಟೀಲ್ ಅಟ್ಟೂರು ಫೋನ್ ಮಾಡ್ಯಾರ, ನೀವು ತೋನೇಬೇಕು ಮಹದೇವ್ಗ. ಸರ್ ಬಂದ ಯಾಕಪ್ಪ ಬಾ ಹೇಳಿ ಗ್ರ್ಯಾಂಡ್ ಸ್ಕೂಲ್ದಾಗ ವಾರ್ಡಾನತ್ಗಳು ಮಾಡಿದ್ವಿ. ವಾರ್ಡಾನತಿ ಮಾಡಿದ್ಮೇಲೆ ಮುಂದೊಂದು 4 ವರ್ಷ ಆದ್ಮೇಲೆ ನಮ್ಮ DB ಕರ್ಮಡ್ಕರ್ ಸಾಹೇಬರು ಸಭಾಪತಿಗಳ ಬಳಿ ಒಬ್ಬರು ಹುಡುಗ ಬೇಕು ಚಲೋ ನಮ್ಮ ಸ್ಟಾಫ್ದವ್ರು ಅಲ್ಲಿ ಹೋದ್ರಿ. ಅಲ್ಲಿ ಹೋದ್ಮೇಲೆ 97ದಾಗ ಏಡೆಡ್ ಆಯ್ತು ಸ್ಕೂಲ್. ಏಡೆಡ್ ಆದ್ಮೇಲೆ ನಾವು ಇಲ್ಲದು ಲಿಸ್ಟ್ ಒಯ್ದು ಬೆಂಗಳೂರಿಗೆ ಒಯ್ದ ಮೇಲೆ ನಮ್ಮ ಸಾವರು ನೆಚ್ಚಿನ ಅಧ್ಯಕ್ಷರು ನಾ ಏನಮ್ಮ SDC ಕೊಡ್ರಿ ನನಗೆ ಈ JTO ಪೋಸ್ಟ್ ಬಾರ್ಲ ಅಂತ ಹೇಳಿ 3 ದಿವಸ ಸಾಹೇಬ್ರ ಸರಿ ಕಿರಿಕಿರಿ.
ಒಂದೇ ನೌಕರಿ ಕೊಡೋಕೆ ಎಷ್ಟೋ ತ್ರಾಸದ. ನಂಗೆ ನೌಕರಿ ಅಂದ್ರೆ ಇದು ಅಲ್ಲ ಅದು ಅಲ್ಲ ಅಂತ ಹೇಳುವಂದ್ರು. JDOಕ್ಕೆ 1,37,000 ರೂಪಾಯಿ ಸ್ಯಾಲ್ರಿ. ಈಗ ನಾ ಇವತ್ತು ರಿಟೈರ್ಮೆಂಟ್ ಆಗಿದ್ದೀನಿ. SDCಗೆ ಏಟಿತ್ತು ಅಂತಂದ್ರೆ ಓನ್ಲಿ 60,000 ರೂಪಾಯಿ ಸ್ಯಾಲ್ರಿ ಇತ್ತು. ಸಾಹೇಬರು ಏನು ಮಾಡಿದ್ರು, ಮಾದೇವ್ ನೀವು ಹುಚ್ಚಿದ್ದಿ, ನೀನು ಗೊತ್ತಿಲ್ಲ, ಇದು AE ಸ್ಕೇಲ್ ಅದ, ಅಸಿಸ್ಟೆಂಟ್ ಇಂಜಿನಿಯರ್ ಸ್ಕೇಲ್ ಅದ, ಇದೇ ಆಗಿನಿ ಅಂತ ಹೇಳಿ 3 ದಿವಸ ಆದ್ಮೇಲೆ ಫೈನಲ್ ಮಾಡ್ಯಾರ ಸರ್. ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳಕ್ಕೆ. ಅದೇ ನಮ್ಮ ಬಸವರಾಜ್ ಸರ್ ಅವರು ಏನಂದ್ರು, ನೀವು ಗೊತ್ತಾಗಲ್ಲ, ನೀ ಹುಚ್ಚಿದ್ದಿ, SDC ಯಾಕೆ ಆಗ್ತಿ ಅಂತೇಳಿ ನಮ್ಮ ಯಲೇರಿ ಸರ್ ಅವರು ಸಂಯೋಜಕರು ಕೂಡ ಹೇಳಿದ್ರು. ಅದಕ್ಕೆ ನಾವು ಒಪ್ಪಿ ನನ್ನ ನಿಷ್ಠೆಯಿಂದ ಸೇವೆ ಸಲ್ಲಿಸೀನಿ. ಸಹಕಾರ, ಗೌರವ ಎಲ್ಲ ಕೊಟ್ಟು ನನಗೆ ಅಗದಿ ಸರಿಯಾಗಿ ಇದು ಮಾಡಿದ್ರು. ನೋಡ್ರು 35 ವರ್ಷ ಸೇವೆ ಸಲ್ಲಿಸೋದು ಬಹಳ ಕಷ್ಟ ಅದ. ನಮ್ಮ DB ಕರ್ಮಲ್ಕರ್ ಸಾಹೇಬ್ರ ಬಳಿ ಎಲ್ಲರೂ ಹೋಲಕ ಅಂತೀರು, ನಾನು ನೇರವಾಗಿ ಹೋಗ್ತೇನೆ, ಬಾರೋ ನೀ ಇಲ್ಲಿ ಬಾರೋ ಅಂತೀರಿ ನನಗೆ. ನಾ ಕೆಲವೊಬ್ಬರು ಹೋಲಿಕೆಪ್ಪ ಸಾಹೇಬ್ರು ಏನು ಅಂತಾರೋ ಏನು ಸುದ್ದಿ ಅಂತೀರಿ. ನನಗೆ ಸಾಹೇಬರು ಅವತ್ತಿಂದ ಇವತ್ತಿನ ನೆನಪದ 50 ರೂಪಾಯಿ ಕೊಡ್ತಿರಲ್ಲ ನನಗೆ ಬೆಂಗಳೂರು ಹೋಗಾಳೆ ಬಿಡ್ಲಿಕ್ಕೆ ಹೋಗ್ತದೆ ಸ್ಟೇಷನ್ಗೆ. ಮಾದೇವ ಇದು ಚಾಕ್ ಇಟ್ಕೋರು ನಿನಗೆ. ಇವತ್ತು ಅವ್ರಿಗೆ ಹೇಳಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ನೆಚ್ಚಿನ ಅಧ್ಯಕ್ಷರು ಹಾಗೂ ಸಂಯೋಜಕರು ಹಾಗೂ ನಮ್ಮ ಪ್ರಾಚಾರ್ಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಎಷ್ಟು ಹೇಳಿದ್ರು ಬಿ ಕಡಿಮೆ ಅದ. ಸಹಕಾರ ಕೊಟ್ಟಾರ, ಗೌರವ ಕೊಟ್ಟಾರ, ನೆಚ್ಚಿನ ಪ್ರೀತಿ ಕೊಟ್ಟಾರ, ಪ್ರೇಮ ಕೊಟ್ಟಾರ. ಎಲ್ಲರಿಗಾಗಿ ಎಷ್ಟು ಹೇಳಿ ನಮಸ್ಕರಿಸ್ತಿದ್ದೀನಿ. ಮತ್ತು ನಮ್ಮ ಚೌಧರಿ ಸರ್ ಅವ್ರ ಮೇಲೆ ಬಿ ಇರ್ತಿದ, DB ಕರ್ಮಲ್ಕರ್ ಸಾಹೇಬ್ ಅವ್ರ ಮೇಲೆ ಬಿ ಇರ್ತಿದ, ವಿಜಯ್ ಕುಮಾರ್ ಕರ್ಮಲ್ಕರ್ ಸಾಹೇಬ್ ಅವ್ರ ಮೇಲೆ ಬಿ ಇರ್ತಿದ. ಎಲ್ಲಿ ಭೇದ ಭಾವನೆ ಬಂದಿಲ್ಲ. ಎಲ್ಲರೂ ಆತ್ಮೀಯತೆಯಿಂದ ನನಗೆ ಕಾಣ್ತಿರು. ನೀ ಭಾಳಪ್ಪ ಇಲ್ಲಿ ನಾನು ಹೇಳ್ತಿದ್ದೇನೆ ಆಗಿದ್ದೀನಿ. ಇದೇ ಒಂದು ನಾನು ದೊಡ್ಡ ಸಾಧನೆ. ನನಗೇನು ನೌಕರಿ ಕೊಟ್ಟರು ಅಗದಿ ಕರೆಕ್ಟಾಗಿ ಮಾಡಿದೆವು ಇಲ್ಲಿ ತನ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಏನು